ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ನಿಮ್ಮೆಲ್ಲರನ್ನೂ ಶಾಂತಲಾ ವಿತ್ ಸುಶಾಂತ್ ವ್ಲಾಗ್ಸ್ಗೆ ಸ್ವಾಗತ ಮಾಡ್ತಾ, ಇವತ್ತು ಏನು ತೋರಿಸ್ತಾ ಇದ್ದೀನಿ, ನಮ್ಮ ಸುಶಾಂತ್ಗೆ ಇವತ್ತು ಏನು ದಿನಕ್ಕೆ ಆಸೆ ಆಗಿದೆ ಪುಟ? ಗುಲಾಬ್ ಜಾಮೂನ್. ಗುಲಾಬ್ ಜಾಮೂನ್. ನನ್ನ ಹತ್ರ ಬೆಳಗ್ಗಿಂದ ಅಮ್ಮ ಗುಲಾಬ್ ಜಾಮೂನ್ ಮಾಡು ಅಂತ. ಜಾಮೂನ್ ಮಾಡೋಣ ಅಂತ ನೋಡಿದ್ರೆ ಪ್ಯಾಕೆಟೇ ಖಾಲಿ ಆಗೋಗಿದೆ. ಹಾಗಾಗಿ ನಾನಿವತ್ತು ಒಂದು ಹೊಸ ರೀತಿಯಲ್ಲಿ ಜಾಮೂನ್ ಮಾಡ್ತಾ ಇದ್ದೀನಿ. ಈಗೇನು ಕಷ್ಟ ಇಲ್ಲ, 5 ನಿಮಿಷಕ್ಕೆ ಡೆಲಿವರಿ ತಗೋಬಹುದು ಜಾಮೂನ್ ಪ್ಯಾಕೆಟನ್ನು. ಬಟ್ ತಂದ್ರೆ ಆಯಿತು, ಅಷ್ಟೇನು ಗಡಿಬಿಡಿ ಇಲ್ವಲ್ಲ. ನಾನು ಜಾಮೂನ್ ಮಾಡೋದು ಸ್ವಲ್ಪ ಕಡಿಮೆನೆ. ಹಾಗಾಗಿ ಇವತ್ತು ರವಾ ಬಳಸಿ ಜಾಮೂನ್ ಮಾಡೋಣ, ರವಾ ಗುಲಾಬ್ ಜಾಮೂನ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಹೇಗೂ ಸುಶಾಂತ್ಗೆ ಆಸೆ ಆಗೋಗಿದೆ ತಿನ್ನಕ್ಕೆ, ಅದನ್ನು ನಿಮಗೂ ತೋರಿಸೋಣ ರವಾ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ. ತುಂಬ ಸುಲಭವಾಗಿ ಮಾಡ್ಕೋಬೋದು, ತುಂಬ ರುಚಿಕರಾಗಿಯೂ ಇರುತ್ತೆ. ಅದಕ್ಕೆ ನಿಮ್ಗೆ ತೋರಿಸ್ಬಿಡೋಣ ಅಂತ ನಾನು ಶುರು ಮಾಡ್ತಾ ಇದ್ದೀನಿ. ಏನೇನು ಸಾಮಾನು ಬೇಕು ರವಾ ಗುಲಾಬ್ ಜಾಮೂನ್ ಮಾಡೋಕ್ಕೆ ಅನ್ನೋದನ್ನ ಸುಶಾಂತ್ ಹೇಳ್ತಾರೀಗ, ಬನ್ನಿ. ಇದೇನಿದು ಸುಶಾಂತ್? ರವಾ. ಏನ್ ರವಾ ಇದು? ರವಾ. ಚಿರೋಟಿ ರವಾ. ನಾನು ಚಿರೋಟಿ ರವಾ ಸುಮಾರು 3/4 ಕಪ್ ಅಷ್ಟು ತಗೊಂಡಿದ್ದೀನಿ. ಸಕ್ಕರೆ 1 ಕಪ್ ತಗೊಂಡಿದ್ದೀನಿ. ಏನಿದು? ಮಿಲ್ಕ್ ಪೌಡರ್. ಒಂದು ಸ್ವಲ್ಪ ಮಿಲ್ಕ್ ಪೌಡರ್ ಸೇರಿಸ್ತಾ ಇದ್ದೀನಿ, ಒಂದು 2 ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡರ್. ಆಮೇಲೆ ಇದೇನಿದು? ಹಾಲು. ನೋಡಿ, ಹಾಲು ತಗೊಂಡಿದ್ದೀನಿ. ರವಾ 3/4 ಕಪ್ ತಗೊಂಡಿದ್ದೀನಿ. 1.5 ಕಪ್ ಅಷ್ಟು ಹಾಲು ತಗೊಂಡಿದ್ದೀನಿ. ಇದೇನಿದು? ತುಪ್ಪ. ಇದು ಮನೆಯಲ್ಲೇ ಮಾಡಿರುವಂತಹ ತುಪ್ಪ. ಹಾಗೆ ಇದೇನಿದು? ಏಲಕ್ಕಿಯನ್ನ ನಾನು ಹಾಗೆ ಕುಟ್ಟಾಣಿಯಲ್ಲಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಯಲ್ಲಿ ಒಂದು ಚಿಟಿಕೆ ಉಪ್ಪು, ಒಂದು ಸಕ್ಕರೆ ಅಷ್ಟು ದೊಡ್ಡ ಕಾಳು ಅಷ್ಟು ಉಪ್ಪು ಬೇಕಾಗತ್ತೆ. ಇಷ್ಟು ಸಾಮಾನಿದ್ರೆ ನೀವು ರವಾ ಗುಲಾಬ್ ಜಾಮೂನ್ ಮಾಡ್ಬೋದು. ಬನ್ನಿ ಜಾಮೂನ್ ಮಾಡೋಣ. ಗ್ಯಾಸ್ ಮೇಲೆ ಮೊದಲಿಗೆ ಒಂದು ಪಾತ್ರದಲ್ಲಿ ಸಕ್ಕರೆ ಪಾಕ ಮಾಡ್ಕೊಳ್ಳೋಕ್ಕೆ ನಾನು ಸ್ವಲ್ಪ ನೀರು ತಗೊಂಡಿದ್ದೀನಿ. ಈಗ ಗ್ಯಾಸ್ ಆನ್ ಮಾಡಿ ನೀರು ಕಾಯಕ್ಕಿಟ್ಟು ಸಕ್ಕರೆ ಪಾಕ ಮಾಡ್ಕೊಳ್ಳೋಕ್ಕೆ ನಾನು ಸಕ್ಕರೆ ಹಾಕ್ತಾ ಇದ್ದೀನಿ. ಪಾಕ ಆಗ್ತಾ ಇರಲಿ, ಆ ಕಡೆ ಸಕ್ಕರೆ ಪಾಕ ಆಗ್ತಾ ಇರಲಿ. ಈ ಕಡೆ ನಾನು ಒಂದು ಬಾಣಲಿ ತಗೊಂಡು ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ಗ್ಯಾಸ್ ಆನ್ ಮಾಡಿ ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ರವಾ ಹುರ್ಕೋಬೇಕು, ಅದಕ್ಕೆ 1 ಚಮಚ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಕರಗಲಿ. ಸ್ವಲ್ಪ ತುಪ್ಪ ಕರಗಿದೆ. ಈಗ ನಾನು 3/4 ಕಪ್ ಅಷ್ಟು ಚಿರೋಟಿ ರವಾ ಹಾಕ್ತಾ ಇದ್ದೀನಿ. ಇದನ್ನು ಸಣ್ಣ ಉರಿಯಲ್ಲಿ ಸ್ವಲ್ಪ ಹೊತ್ತು ಹುರ್ಕೋಬೇಕು. ಎರಡರಿಂದ 3 ನಿಮಿಷ ಸಾಕು, ತುಂಬ ಏನು ಕೆಂಪಾಗೋದು ಬೇಡ. ಒಂದು ಸ್ವಲ್ಪ ಫ್ರೈ ಆಗಬೇಕು, ಸ್ವಲ್ಪ ಕ್ರಿಸ್ಪಿ ಥರ ಆಗಲಿ, ಹುರ್ಕೊಳ್ಳೋಣ. ಹಾಗೆ ಅಷ್ಟರಲ್ಲಿ ನಾನು 1.5 ಕಪ್ ಹಾಲು ತಗೊಂಡಿದ್ದೀನಲ್ಲ, ಅದನ್ನು ಗ್ಯಾಸ್ ಮೇಲೆ ಬಿಸಿ ಮಾಡೋಕ್ಕೆ ಇಟ್ಕೊತೀನಿ. ಕಾಯಿಸಿರೋ ಹಾಲೇ ಅದು. ಇನ್ನೊಂದು ಸಲ ಬಿಸಿ ಮಾಡ್ಕೊತಾ ಇದ್ದೀನಿ. ಈ ಕಡೆ ಸಕ್ಕರೆ ಪಾಕನೂ ಆಗ್ತಾ ಇದೆ, ಕರಗ್ತಾ ಇದೆ ಸಕ್ಕರೆ. ಆಗಲಿ, ಇಲ್ಲಿ ರವೆನ ಹುರ್ಕೊಳ್ಳೋಣ. ನೋಡಿ, ಸಕ್ಕರೆ ಕರಗಿದೆ. ಸಿಮ್ಮಲ್ಲಿ ಇಟ್ಟಿದ್ದೀನಿ ನಾನು, ಕುದೀತಾ ಇದೆ. ನಾನೊಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ, ಏಲಕ್ಕಿ ಪುಡಿ ಸೇರಿಸ್ತಾ ಇದ್ದೀನಿ. ಆಮೇಲೆ ಬೇಕಾದರೆ ನೀವು ಸಕ್ಕರೆ ಪಾಕನ್ನು ಸೋಸ್ಕೋಬೋದು, ಯಾಕಂದರೆ ಏಲಕ್ಕಿ ಪುಡಿ ಇರುತ್ತಲ್ಲ. ಇಷ್ಟೇ ಇರೋರು ಹಾಗೇನು ತಿನ್ಬೋದು, ಏನೂ ತೊಂದರೆ ಇಲ್ಲ ಏಲಕ್ಕಿ ಬಂದರೆ ಬಾಯಿಗೆ. ಇಲ್ಲ ಅಂದರೆ ನಿಮ್ಗೆ ಬರೋದು ಇಷ್ಟ ಇಲ್ಲ ಅಂದರೆ ಅದು ಪರಿಮಳ ಬಿಟ್ಕೊಳ್ಳುತ್ತೆ. ಸ್ವಲ್ಪ ಹೊತ್ತು ಸಿಮ್ಮಲ್ಲಿ ಕುದೀತಾ ಇದ್ದರೆ ಆಮೇಲೆ ಸೋಸ್ಕೋಬೋದು. ಈಗ ರವಾ ಹುರಿದಿದ್ದು ಸಾಕು, ಹುರಿದಾಯಿತು. ಇಷ್ಟು ಉಪ್ಪು ಹಾಕ್ತಾ ಇದ್ದೀನಿ ರವೆಗೆ. ನೋಡಿ, ಇಷ್ಟೇ ಉಪ್ಪು ಹಾಕ್ತಾ ಇದ್ದೀನಿ, 1 ಚಿಟಿಕೆ. ಈ ಕಡೆ ಹಾಲು ಬಿಸಿಯಾಗಿದೆ, ಹಾಲು ಕುದ್ದಿದೆ. ಈಗ ಇದಕ್ಕೆ ನಾವು ಹಾಲು ಸೇರಿಸೋಣ. ಹಾಲು ಬಿಸಿಯಾಗಿ ಕುದಿಯೋಕ್ಕೆ ಶುರುವಾಗಿತ್ತು. ಈಗ ನಾನು ಈ ರವೆಗೆ ಹಾಲು ಸೇರಿಸ್ತೀನಿ. ನೀವು ಸ್ವಲ್ಪ ಸ್ವಲ್ಪ ಬೇಕಾದರೂ ಸೇರಿಸ್ಕೋಬೋದು, ಒಂದೇ ಸಲ ಫುಲ್ ಹಾಕೋದಕ್ಕಿಂತ ನೋಡಿಕೊಂಡು ಸೇರಿಸ್ಕೋಬೋದು. ಚೆನ್ನಾಗಿ ಬೇಯಬೇಕು ರವೆ ಹಾಲಲ್ಲಿ. ಬಿಸಿ ಬಿಸಿ ನೀವು ಕುದೀತಾ ಇರೋ ಹಾಲನ್ನು ಹಾಕಬೇಕು. ಚೆನ್ನಾಗಿ ರವೆ ಹಾಲಲ್ಲಿ ಬೇಯಬೇಕು. ಅದು ಗಂಟಾಗತ್ತಾ ಅಂತ ನಿಮಗೆ ಭಯ ಆಗತ್ತೆ, ಏನೂ ಆಗಲ್ಲ. ಗಂಟಾದ್ರೂ 1 ನಿಮಿಷ ಅದು ಬೆಂದಾಗೋವಾಗ ಗಂಟೆಲ್ಲ ಬಿಟ್ಕೊಳ್ಳುತ್ತೆ. ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಗಂಟೆಲ್ಲ ಹೋಗ್ಬಿಡತ್ತೆ.
ನೋಡಿ ಈ ಥರ ಚೆನ್ನಾಗಿ ಬೇಯಬೇಕು. ಈ ಥರ ಆದಮೇಲೆ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ಮಾಡಿ ಅರ್ಧ ಚಮಚ ತುಪ್ಪ ಸೇರಿಸ್ಕೊತಾ ಇದ್ದೀನಿ. ಅರ್ಧ ಚಮಚ ಸೇರಿಸಿದ್ದೀನಿ. ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಈ ಕಡೆ ಸಕ್ಕರೆ ಪಾಕನೂ ರೆಡಿಯಾಗಿದೆ. ಸಕ್ಕರೆ ಪಾಕನೂ ನಾನು ಆಫ್ ಮಾಡ್ತಾ ಇದ್ದೀನಿ. ರವೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಸಕ್ಕರೆ ಪಾಕನೂ ಆಫ್ ಮಾಡಿದ್ದೀನಿ. ರವನ್ನು ತಣ್ಣಗಾಗಕ್ಕೆ ಕೆಳಗಡೆ ಇಡ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಬೇಕು ರವೆ. ಇಷ್ಟು ಬಿಸಿ ಇರುವಾಗ ಮಾಡೋಕ್ಕಾಗಲ್ಲ. ಈಗ ರವೆ ತಣ್ಣಗಾಗಿದೆ. ನಾನು ಇದನ್ನು ಒಂದು ಬೌಲಿಗೆ ಹಾಕೋತಾ ಇದ್ದೀನಿ, ಯಾಕಂದರೆ ಇದರಲ್ಲಿ ಮಿಕ್ಸ್ ಮಾಡೋಕ್ಕೆ ಕಷ್ಟ ಆಗತ್ತೆ ಅಂತ. ಪೂರ್ತಿ ಮಾಡಲ್ಲ ನಾನು, ಇಷ್ಟು ರವೆ ತುಂಬ ಇದೆ, ಅದಕ್ಕೋಸ್ಕರ ಇಷ್ಟಕ್ಕೆ ಇದನ್ನು ಹಾಗೆ ಇಟ್ಟಿರ್ತೀನಿ. ಆಮೇಲೆ ಬೇಕಾದರೆ ಕೇಸರಿ ಬಾತಲ್ಲಾದರೂ ಮಾಡಿಬಿಡ್ಬೋದು. ಇಷ್ಟೇ ತಗೊಂಡಿದ್ದೀನಿ. ಇದಕ್ಕೆ ಮಿಲ್ಕ್ ಪೌಡರ್ 2 ಸ್ಪೂನಷ್ಟು ಮಿಲ್ಕ್ ಪೌಡರ್ ಹಾಕೋತಾ ಇದ್ದೀನಿ. 2 ಸ್ಪೂನ್ ಮಿಲ್ಕ್ ಪೌಡರ್ ಹಾಕಿದ್ದೀನಿ. ಒಂದು ಚೂರು ತುಪ್ಪ ಹಾಕೋತಾ ಇದ್ದೀನಿ. ಸ್ವಲ್ಪ ಅದು ಬೈಂಡಿಂಗ್ ಸ್ವಲ್ಪ ಚೆನ್ನಾಗಿ ಬರೋಕ್ಕೆ ಒಂದು 1/4 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ರವೆ ಪೂರ್ತಿ ತಣ್ಣಗಾಗಿಲ್ಲ, ಸ್ವಲ್ಪ ತಣ್ಣಗೆ ವಿಪರೀತ ಬಿಸಿ ಇಲ್ಲ. ಸ್ವಲ್ಪ ಬಿಸಿ ಇರುವಾಗಲೇ ನೀವು ಇದಕ್ಕೆ ಮಿಲ್ಕ್ ಪೌಡ್ರ್ ಸೇರಿಸ್ಕೋಬೇಕು. ನಾನು ಫುಲ್ ತಣ್ಣಗಾಗಕ್ಕೆ ಬಿಟ್ಟಿಲ್ಲ. ಇಲ್ಲ ನೀವು ಮಿಲ್ಕ್ ಪೌಡ್ರನ್ನ ಹಾಲಿಗೆ ಸೇರಿಸ್ಕೊಂಡು ಅಲ್ಲೂ ಅದಕ್ಕೂ ಹಾಕೋಬೋದು ಡೈರೆಕ್ಟಾಗಿ. ಇಲ್ಲ ಸ್ವಲ್ಪ ಬಿಸಿ ಇರೋವಾಗ, ಅಂದರೆ ತುಂಬ ಬಿಸಿ ಅಲ್ಲ, ಸ್ವಲ್ಪ ಬಿಸಿ ಇರೋವಾಗ ಮಿಲ್ಕ್ ಪೌಡ್ರ್ ಸೇರಿಸ್ಕೋಬೇಕು. ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಈ ಥರ ನಾದ್ಕೊಂಡಿದ್ದೀನಿ. ಈಗ ನಿಮಗೆ ಎಷ್ಟೆಷ್ಟು ದೊಡ್ಡ ಜಾಮೂನ್ ಬೇಕು ಆ ಥರ, ನೀವು ಯಾವ ಶೇಪ್ ಬೇಕು ಆ ಥರ ಉಂಡೆ ಮಾಡಿ ಇಟ್ಕೋಬೇಕು. ನಿಮಗೆ ರೌಂಡ್ ಬೇಕಾದರೆ ರೌಂಡ್ ಮಾಡ್ಬೋದು, ಇಲ್ಲ ಓವೆಲ್ ಶೇಪ್ ಬೇಕಾದರೆ ಓವೆಲ್ ಶೇಪ್ ಮಾಡ್ಬೋದು. ಇಲ್ಲ ಈ ಥರ ರೌಂಡ್ ಮಾಡಿ, ಈ ಥರ ರೌಂಡ್ ಮಾಡಿ ಫ್ಲ್ಯಾಟು ಮಾಡ್ಬೋದು. ನಿಮಗೆ ಯಾವುದು ಇಷ್ಟನೋ ಆ ಶೇಪಲ್ಲಿ ಮಾಡ್ಕೊಳ್ಳಿ. ನಾನೆಲ್ಲ ಉಂಡೆಗಳನ್ನು ಮಾಡ್ಕೊಂಡು ಸಿಗ್ತೀನಿ ನಿಮಗೆ. ಆಯಿತು ನೋಡಿ, ಇಷ್ಟು ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ. ಇನ್ನು ಫ್ರೈ ಮಾಡಿ ಸಕ್ಕರೆ ಪಾಕಕ್ಕೆ ಹಾಕೋಣ. ನಾನು ಫ್ರೈ ಮಾಡೋಕ್ಕೆ ಒಂದು ಚಿಕ್ಕ ಒಗ್ಗರಣೆ ಸೌಟು ಡೀಪ್ ಇರುವಂಥದ್ದು ಇಟ್ಕೊಂಡಿದ್ದೀನಿ. ಯಾಕಂದರೆ ನಾನು ತುಪ್ಪದಲ್ಲಿ ಫ್ರೈ ಮಾಡ್ತೀನಿ. ಯಾವತ್ತೂ ನಾನು ಜಾಮೂನನ್ನು ಎಣ್ಣೆಲಿ ಫ್ರೈ ಮಾಡಲ್ಲ, ತುಪ್ಪದಲ್ಲಿ ಫ್ರೈ ಮಾಡ್ತೀನಿ. ನಿಮಗೆ ಇನ್ನೂ ತುಂಬ ದೊಡ್ಡ ಪ್ಯಾನ್ ಇಟ್ಕೊಂಡ್ರೆ ತುಂಬ ತುಪ್ಪ ಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಚಿಕ್ಕ ಒಗ್ಗರಣೆ ಸೌಟು, ದಪ್ಪ ಇರುವಂತಹ ಒಗ್ಗರಣೆ ಸೌಟನ್ನು ಇಟ್ಕೊಂಡಿದ್ದೀನಿ. ನಾನು ತುಪ್ಪ ಹಾಕ್ತಾಯಿದ್ದೀನಿ ಸೌಟಿಗೆ ಫ್ರೈ ಮಾಡೋಕ್ಕೆ. ತುಪ್ಪ ಕರಗಲಿ. ತುಪ್ಪ ಕರಗಿದ ಮೇಲೆ ನಾವು ಈ ಜಾಮೂನುಗಳನ್ನು ಫ್ರೈ ಮಾಡ್ಕೊಳ್ಳೋಣ. ತುಪ್ಪ ಕಾದಿದೆ. ನಾನೀಗ ಜಾಮೂನುಗಳನ್ನು ಹಾಕ್ತಾಯಿದ್ದೀನಿ. ನೀವು ಎಣ್ಣೆನಲ್ಲೂ ಮಾಡ್ಕೋಬೋದು. ಕೆಲವರು ಎಣ್ಣೆನಲ್ಲೇ ಫ್ರೈ ಮಾಡ್ತಾರೆ, ಬಟ್ ನಾನು ಯಾವತ್ತೂ ಜಾಮೂನು ಎಣ್ಣೆಲಿ ಮಾಡಲ್ಲ, ತುಪ್ಪದಲ್ಲೇ ಮಾಡೋದು. ತುಪ್ಪ ಕಾದಾಗ ನಿಮ್ಗೆ ಸ್ವಲ್ಪ ಹೊಗೆ ಬರುತ್ತೆ ಅನಿಸಿದ್ರೆ ಸ್ವಲ್ಪ ಗ್ಯಾಸಿಂದ ಎತ್ತಿ ಈ ಥರ ಇಟ್ಕೊಂಡು ಮತ್ತೆ ಗ್ಯಾಸ್ ಮೇಲೆ ಇಟ್ಕೊಂಡ್ರೆ ಏನೂ ಆಗಲ್ಲ. ಮಾಮೂಲಿ ಜಾಮೂನು ಹೇಗೆ ಮಾಡ್ತೀವಿ ಅದೇ ಥರ ಹೊಂಬಣ್ಣ ಬರೋ ತನಕ ಫ್ರೈ ಮಾಡಬೇಕು. ನೋಡಿ ಕಲರು ಚೆನ್ನಾಗಿ ಬರ್ತಾ ಇದೆ. ಈ ಥರ ಬ್ರೌನ್ ಆಗಬೇಕು. ಚೆನ್ನಾಗಿ ಬೆಂದು ಚೆನ್ನಾಗಾಗತ್ತೆ. ಇಷ್ಟಾದರೆ ಸಾಕು. ಇದನ್ನು ಸಕ್ಕರೆ ಪಾಕಕ್ಕೆ ಹಾಕ್ತಾಯಿದ್ದೀನಿ. ಇದೇ ಥರ ಎಲ್ಲ ಜಾಮೂನುಗಳನ್ನು ಫ್ರೈ ಮಾಡ್ಕೊಳ್ಳೋಣ.
ಗ್ಯಾಸ್ ಆಫ್ ಮಾಡಿದೆ. ಆಯಿತು ಮಾಡಿ ನೋಡಿ, ಇದು ಫ್ಲ್ಯಾಟಾಗಿ ಮಾಡಿದ್ದೀನಿ. ಎಲ್ಲ ಒಂದು ಸ್ವಲ್ಪ ಸಕ್ಕರೆ ಪಾಕದಲ್ಲಿ ಚೆನ್ನಾಗಿ ನೆನಿಲಿ. ರವಾ ಗುಲಾಬ್ ಜಾಮೂನ್ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬೇರೆ ಬಂದಿದೆ. ಸ್ವಲ್ಪ ರವೆ ತೊಗೊಂಡ್ರು ಎಷ್ಟಾಗತ್ತೆ ನೋಡಿ. ನಾನು ಅರ್ಧದಷ್ಟು ಮಾತ್ರ ಜಾಮೂನ್ ಮಾಡಿದೆ, ಇನ್ನು ಅರ್ಧ ನೋಡಿ ಬೆಲ್ಲದ ಕೇಸರಿ ಬಾತ್ ಮಾಡಿದೆ. ನೋಡಿ ಬೆಲ್ಲದ ಕೇಸರಿ ಬಾತ್ ಮಾಡಿದೆ, ಅರ್ಧದಲ್ಲಿ ಮಾತ್ರ ಜಾಮೂನ್ ಮಾಡಿದೆ. ಅದೇ ನೋಡಿ ನಿಮ್ಗೆ 22 ಜಾಮೂನ್ ಆಗಿದೆ ಅದರಲ್ಲೇನೆ. ನಾನೊಂದು 10 ಮಾಡೋಣ ಅಂತ ಹೊರಟಿರೋದು. ಸ್ವಲ್ಪ ರವೆಯಲ್ಲೂ ನಿಮಗೆ ಇಷ್ಟ ಆಗ್ಬಿಡುತ್ತೆ ಜಾಮೂನು. ತುಂಬ ರುಚಿಯಾಗಿರುವಂಥದ್ದು, ಸುಲಭವಾಗಿ ಮಾಡ್ಕೋಬೋದು. ಜಾಮೂನ್ ಪ್ಯಾಕೆಟ್ ಇದೆಯೋ ಇಲ್ವೋ ಆ ಯೋಚನೆನೇ ಬೇಡ, ಡೈರೆಕ್ಟಾಗಿ ರವದಲ್ಲಿ ನಾವು ಜಾಮೂನ್ ಮಾಡ್ಕೋಬೋದು. ಈಗ ಸುಶಾಂತ್ ಕಾಯ್ತಾ ಇದ್ದಾನೆ ತಿನ್ನಕ್ಕೆ. ನಾನು ಸುಶಾಂತ್ಗೂ ಕೊಟ್ಟು ನಿಮಗೂ ಅದನ್ನು ಸರ್ವ್ ಮಾಡಿ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬಂದಿದೆ. ತಿಂದು ಹೇಗಿದೆ ಅಂತ ಸುಶಾಂತೇ ಹೇಳ್ತಾನೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ದಪ್ಪ ಆಗಿದೆ ನೋಡಿ, ಸಕ್ಕರೆ ಪಾಕಕ್ಕೆ ಹಾಕಿದಾಗ ಎಷ್ಟು ದಪ್ಪ ಆಗಿಬಿಟ್ಟಿದೆ ನೋಡಿ. ನೋಡಿ ಆದ್ಮೇಲೆ ರವಾ ಗುಲಾಬ್ ಜಾಮೂನ್ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಎಷ್ಟೆಷ್ಟು ದಪ್ಪ ಆಗಿದೆ ನೋಡಿ, ಒಂದೊಂದು ಜಾಮೂನ್ ಇಷ್ಟಿಷ್ಟು ದಪ್ಪ ಇದೆ. ತುಂಬ ಚೆನ್ನಾಗಿ ಬಂದಿದೆ. ಈಗ ಸುಶಾಂತ್ ತಿನ್ನಕ್ಕೆ ವೆಯ್ಟ್ ಮಾಡ್ತಾ ಇದ್ದಾನೆ, ಅವನಿಗೆ ಕೊಡ್ತೀನಿ. ಹಾಗೆ ನೀವು ಮನೇಲಿ ಮಾಡ್ಕೊಳ್ಳಿ, ತುಂಬ ಸುಲಭ ಮಾಡೋಕ್ಕೆ. ಟೈಮು ಜಾಸ್ತಿನೂ ಬೇಡ, ಏನು ಅದಕ್ಕೆ ಎಕ್ಸ್ಟ್ರಾ ಕೆಲಸನೇ ಇಲ್ಲ, ತುಂಬ ಸುಲಭವಾಗಿ ಮಾಡ್ಬೋದು. ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಮ್ಮನ್ನ ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಚಿನ್ನಿ ಏನು ತಿಂತಿದ್ದಾನೆ? ರವಾ ಜಾಮೂನ ಹೇಗಿದೆ? ಚೆನ್ನಾಗಿದೆಯಾ? ಚಿನ್ನಿ ಹೇಗಿದೆ? ಸೂಪರ್ ಸೂಪರ್.